ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡೋ ಅಂತಹ ಕೆಲಸ ಭಾರತದಲ್ಲಿ ಹೆಚ್ಚಾಗಿ ಚರ್ಚೆ ಆಗುತ್ತೆ. ಭಾರತದಲ್ಲಿ ಹೆಚ್ಚಾಗಿ ಚರ್ಚೆ ಆಗೋದ್ರ ಜೊತೆಗೆ ಅವರ ಕಾಲೆಳೆಯುವ ಕೆಲಸಗಳು ಸಾಕಷ್ಟು ಆಗುತ್ತೆ. ಅವರನ್ನು ಹೀಯಾಳಿಸೋ ಕೆಲಸಗಳು ಸಾಕಷ್ಟು ಆಗುತ್ತೆ. ಅವರನ್ನು ಕುಗ್ಗಿಸುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ಆಗುತ್ತೆ. ಆದರೆ ಭಾರತದ ಜೊತೆಗೆ ವಿದೇಶದ ನೆಲದಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಳ್ಳುವಂತಹ ಒಂದೊಂದು ನಿರ್ಧಾರಗಳು ಸಹ ಮಾಡುವಂತಹ ಒಂದೊಂದು ಕೆಲಸಗಳು ಸಹ ಭಾರತ ವಿಶ್ವದಲ್ಲಿ ಎಲ್ಲರ ಎದುರು ಎದೆಯುಬ್ಬಿಸಿ ತಲೆ ಎತ್ತಿ ನಡೆಯುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸಾಕಷ್ಟು ದಿನಗಳಿಂದ ಸಾಕಷ್ಟು ವಿಚಾರಗಳಲ್ಲಿ ಭಾರತ ವಿಶ್ವದ ಹಲವು ದೇಶಗಳ ಎದುರು ಮಾಡಿರುವಂತಹ ಸಾಧನೆ, ಹಲವು ದೇಶಗಳಲ್ಲಿ ತೋರಿರುವಂತಹ ದಿಟ್ಟತನ ಇವತ್ತು ಭಾರತದ ಘನತೆಯನ್ನು, ಭಾರತದ ಗೌರವವನ್ನು ವಿಶ್ವಮಟ್ಟದಲ್ಲಿ ಮೇಲಕ್ಕೆ ಏರೋ ಹಾಗೆ ಮಾಡಿದೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕತಾರ್ನಲ್ಲಿ ಸಿಲುಕಿಕೊಂಡಿದ್ದಂತಹ 8 ಜನ ಭಾರತೀಯ ಮಾಜಿ ಯೋಧರನ್ನು ಬಿಡಿಸ್ಕೊಂಡು ಬಂದಿದ್ದು. ಕತಾರ್ನ ಸರ್ಕಾರ 8 ಮಂದಿ ಭಾರತೀಯ ಮಾಜಿ ಯೋಧರನ್ನು ಕತಾರ್ಗೆ ಸಂಬಂಧಪಟ್ಟಂತಹ ಮಿಲಿಟರಿ ಮಾಹಿತಿಯನ್ನು ಲೀಕ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣವನ್ನು ಒಡ್ಡಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಯಾವ ರೀತಿ ಅವರು ಕತಾರ್ಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸದೆ ಆ 8 ಜನ ಭಾರತದ ಮಾಜಿ ಯೋಧರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಈ ಸುದ್ದಿ ಇಡೀ ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಚರ್ಚೆ ಆಗೋದ್ರ ಜೊತೆಗೆ ಕತಾರ್ನ ಜೊತೆಗೆ ಉತ್ತಮ ಸಂಬಂಧ, ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ ಭಾರತ ಏನು ಮಾಡುತ್ತೆ ಅಂತ ಕಾದು ನೋಡ್ತಾ ಇತ್ತು. ಮೋದಿಯವರು ಏನು ಮಾಡ್ಬೋದು? ಆ 8 ಜನ ಭಾರತೀಯ ಮಾಜಿ ಯೋಧರನ್ನು ಬಿಡಿಸ್ಕೊಂಡು ಬರ್ತಾರಾ, ಅಥವಾ ಅವರಿಗೆ ಕೊಟ್ಟಿರುವಂತಹ ಗಲ್ಲು ಶಿಕ್ಷೆಯಲ್ಲಿ ಅವರು ಸಾವನ್ನಪ್ತಾರಾ? ಈ ತರಹ ಸಾಕಷ್ಟು ಕ್ವಶನ್ಗಳಿಗೆ ಉತ್ತರ ಸಿಕ್ಕೇ ಬಿಡ್ತು. ಮೋದಿಯವರು ಕತಾರ್ನ ಸರ್ಕಾರದ ಜೊತೆಗೆ ಮಾತನಾಡಿ ಅವರಿಗೆ ವಿಧಿಸಿದ್ದಂತಹ ಗಲ್ಲು ಶಿಕ್ಷೆಯ ಪ್ರಮಾಣವನ್ನು 25 ವರ್ಷಕ್ಕೆ ಇಳಿಸಲಾಯಿತು. ಆದರೂ ಕೂಡ ಮೋದಿಯವರಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಕತಾರ್ನ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ 25 ವರ್ಷ ಜೈಲು ಶಿಕ್ಷೆಯನ್ನು ಸಹ ರದ್ದುಗೊಳಿಸುವಂತೆ ಮಾಡಿ ಆ 8 ಜನ ಭಾರತೀಯ ಮಾಜಿ ಯೋಧರನ್ನು ಬಿಡುಗಡೆ ಮಾಡಿಸಿ ಅವರನ್ನು ಭಾರತಕ್ಕೆ ವಾಪಸ್ ಕರೆತರುವಲ್ಲಿ ಯಶಸ್ವಿ ಕೂಡ ಆದರು. ಇದರ ಜೊತೆಗೆ ಮಾಲ್ಡೀವ್ಸ್ ಮೊನ್ನೆ ಇನ್ನೂ ಲಕ್ಷದ್ವೀಪಕ್ಕೆ ಹೋಗಿ 4 ಫೋಟೋ 2 ವಿಡಿಯೋಗಳನ್ನು ಬಿಟ್ಟ ತಕ್ಷಣ ಮಾಲ್ಡೀವ್ಸ್ನ ಸರ್ಕಾರಕ್ಕೆ ಮುಜುಗರ ಆಗಿ ಮಾಲ್ಡೀವ್ಸ್ನ ಸರ್ಕಾರದ ಸಾಕಷ್ಟು ಸಚಿವರು ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ರು. ಭಾರತವನ್ನು ಹೀಯಾಳಿಸಿದ್ರು. ಭಾರತ ಬಡ ದೇಶ ಅಂತ ಹೇಳಿದರು. ಭಾರತ ಗಲೀಜು ದೇಶ ಅಂತ ಹೇಳಿದರು. ಭಾರತ ಮಾಲ್ಡೀವ್ಸ್ನ ಜೊತೆಗೆ ಬೀಚ್ ಟೂರಿಸಂನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಜೊತೆಗೆ ಕಾಂಪಿಟೇಷನ್ ಕೊಡೋದಕ್ಕೆ ಕೂಡ ಆಗೋದಿಲ್ಲ ಅಂತ ಹೀಯಾಳಿಸಿದ್ರು. ಅಂತಹ ದೇಶ ಕೂಡ ಇವಾಗ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ದೂಡಿದ್ದು ಮಾಲ್ಡೀವ್ಸ್ನ ಅಧ್ಯಕ್ಷನನ್ನು ಅಲ್ಲಿಯ ಪೊಲಿಟಿಷಿಯನ್ಗಳನ್ನೇ ಉಪಯೋಗಿಸಿಕೊಂಡು ಕಟ್ಟು ಹಾಕುವ ಪ್ರಯತ್ನವನ್ನು ಮಾಡಿದ್ದು ಇದೇ ಮೋದಿ. ಮಾಲ್ಡೀವ್ಸ್ನ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದಾದ ನಂತರ ಚೈನಾ, ಅಂದರೆ ಮೋದಿ ಭಾರತದ ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಚೈನಾ ಭಾರತಕ್ಕೆ ಕೊಡ್ತಾ ಇದ್ದಂತಹ ಕಾಟಗಳೇನು, ಚೈನಾ ಭಾರತದ ಮೇಲೆ ಯಾವ ತರಹ ಅತಿಕ್ರಮಣ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇತ್ತು, ಗಡಿಯಲ್ಲಿ ಯಾವ ರೀತಿ ಉಪಟಳವನ್ನು ಕೊಡ್ತಾ ಇತ್ತು, ನಮ್ಮ ಸೈನಿಕರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಮೋದಿ ಪ್ರಧಾನಿ ಆದ ಮೇಲೆ ಚೈನಾ ದೇಶ ಕೂಡ ಭಾರತದ ತಂಟೆಗೆ ಬರಬೇಕು ಅಂತಂದರೆ ಒಂದು ಸಲ ಹಿಂದೆ ಮುಂದೆ ಚೆಕ್ ಮಾಡಿಕೊಳ್ಳುತ್ತೆ. ಯಾಕಂದರೆ ಇಲ್ಲಿರುವ ಪ್ರಧಾನಿ ಅವರ ಹೆಸರು ನರೇಂದ್ರ ಮೋದಿ. ಇದರ ಜೊತೆಗೆ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಭಾರತದಲ್ಲಿ ನಡೆಸಿದಂತಹ ನರಮೇಧಗಳು, ಬಾಂಬ್ ಸ್ಫೋಟಗಳು, ಉಗ್ರಗಾಮಿ ಘಟನೆಗಳು 1-2 ಎಷ್ಟು ಜನ ಪಾಕಿಸ್ತಾನದ ಉಪಟಳದಿಂದ ಭಾರತೀಯರು ಭಾರತದ ನೆಲದಲ್ಲೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ಮೋದಿ ಪ್ರಧಾನಿ ಆದಮೇಲೆ ಪಾಕಿಸ್ತಾನದವರು ಭಾರತಕ್ಕೆ ಬಂದು ಭಯೋತ್ಪಾದನಾ ದಾಳಿ ನಡೆಸೋದು ಇರಲಿ, ಭಾರತನೇ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರುವಂತಹ ಉಗ್ರಗಾಮಿಗಳನ್ನು ಪೀಸ್ ಮಾಡುವಂತಹ ದಿಟ್ಟ ಧೈರ್ಯವನ್ನು ತೋರಿಸಿದ್ದು ಕೂಡ ಇದೇ ಮೋದಿ ಸರ್ಕಾರ.
ಇದೆಲ್ಲದರ ಜೊತೆಗೆ ರಾಮ ಮಂದಿರ ಉದ್ಘಾಟನೆ 500 ವರ್ಷಗಳ ಭಾರತೀಯರ ಕನಸು. 500 ವರ್ಷದಲ್ಲಿ ಎಷ್ಟೋ ಜನ ಭಾರತೀಯರು ಈ ರಾಮ ಮಂದಿರ ನಿರ್ಮಾಣಕ್ಕಾಗಿ, ರಾಮ ಮಂದಿರ ನಿರ್ಮಾಣ ಆಗಬೇಕು, ಟೆಂಟ್ನಲ್ಲಿರುವ ರಾಮ ಮಂದಿರಕ್ಕೆ ಶಿಫ್ಟ್ ಆಗಬೇಕು, ಆ ಮಂದಿರಕ್ಕೆ ಶಿಫ್ಟ್ ಆದಂತಹ ರಾಮನನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಬೇಕು ಅಂತ 500 ವರ್ಷದಿಂದ ಕೋಟ್ಯಾಂತರ ಭಾರತೀಯರು ಕಾಯ್ತಾ ಇದ್ದಂತಹ, ವೆಯ್ಟ್ ಮಾಡ್ತಾ ಇದ್ದಂತಹ, ಕನಸು ಮನಸ್ಸಿನಲ್ಲೂ ರಾಮನನ್ನು ತುಂಬಿಕೊಂಡಿದ್ದಂತಹ ಎಷ್ಟೋ ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸು ಮಾಡಿದ್ದು ಇದೇ ಪ್ರಧಾನಿ ನರೇಂದ್ರ ಮೋದಿ. ರಾಮ ಮಂದಿರ ಕಟ್ಟಬೇಕಾದ್ರೆ ದೇಶದಲ್ಲಿ ಏನೆಲ್ಲ ಆಯಿತು, ಎಡಪಕ್ಷಗಳು ಯಾವೆಲ್ಲ ರೀತಿಯ ನಿರ್ಣಯವನ್ನು ತೆಗೆದುಕೊಂಡರು, ಯಾವೆಲ್ಲ ನಾಯಕರು, ಯಾವೆಲ್ಲ ಪಕ್ಷದವರು ರಾಮ ಮಂದಿರ ಉದ್ಘಾಟನೆಯನ್ನು ವಿರೋಧ ಮಾಡಿದರು, ಇನ್ನೂ ಎಷ್ಟೋ ಜನ ರಾಮ ಮಂದಿರ ನಿರ್ಮಾಣ ಆಗಿರುವಂತಹ ಜಾಗದಲ್ಲೇ ಮುಂದೆ ಒಂದು ದಿನ ನಾವು ರಾಮ ಮಂದಿರವನ್ನು ಕೆಡವಿ ಮತ್ತೊಂದು ದಿನ ಬಾಬ್ರಿ ಮಸೀದಿಯನ್ನು ಕಟ್ತೀವಿ ಅನ್ನೋ ಉದ್ದಟತನವನ್ನು ಎಷ್ಟು ಜನ ಮೆರೆದ್ರು. ರಾಮ ಮಂದಿರ ಕಟ್ಟೋ ದುಡ್ಡಲ್ಲಿ ಶಿಕ್ಷಣ ಕೊಡಿಸ್ಬೋದಾಗಿತ್ತು, ಎಷ್ಟೋ ಹಾಸ್ಪಿಟಲ್ಗಳನ್ನು ಕಟ್ಟಿಸ್ಬೋದಾಗಿತ್ತು, ಎಷ್ಟೋ ಬಡವರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು, ಎಷ್ಟೋ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ಬೋದಾಗಿತ್ತು ಅಂತ ಬೊಬ್ಬಿರಿದು ಅಬ್ಬರಿಸಿದ್ರು. ಆದರೂ ಕೂಡ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದಂತಹ ನರೇಂದ್ರ ಮೋದಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಟೆಂಟ್ನಲ್ಲಿದ್ದಂತಹ ರಾಮಲಲ್ಲಾನನ್ನು ಮಂದಿರಕ್ಕೆ ಶಿಫ್ಟ್ ಆಗೋ ಹಾಗೆ ಮಾಡಿದರು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಭಾರತ ಪ್ರಸ್ತುತ ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಗಮನವನ್ನು ಸೆಳೆಯುವಂಥದ್ದು. ಅಂದರೆ 2014ರಲ್ಲಿ ಏನು ಚುನಾವಣೆ ಆಯಿತು, ಮೋದಿ ಪ್ರಧಾನಿಯಾದರು, ಅದಕ್ಕಿಂತ ಮುಂಚೆ ಭಾರತದ ಬಗ್ಗೆ ಇದ್ದ ಒಪಿನಿಯನ್ ಬೇರೆ, ಭಾರತವನ್ನು ವಿದೇಶಿಯರು ನೋಡ್ತಾ ಇದ್ದ ರೀತಿ ಬೇರೆ, ವಿಶ್ವಮಟ್ಟದಲ್ಲಿ ಭಾರತವನ್ನು ಕಾಣ್ತಾ ಇದ್ದಂತಹ ರೀತಿ ಬೇರೆ. ಆದರೆ ಈಗ ಮೋದಿಯವರು ಪ್ರಧಾನಿ ಆದ ಮೇಲೆ ಒಂದೊಂದೇ ಚೇಂಜ್ ಆಗ್ತಾ ಇದೆ. ವಿಶ್ವಗುರು ಭಾರತ ಅಂತ ನಾವು ಭಾರತದಲ್ಲಿ ಕೂತ್ಕೊಂಡು ಏನು ಕೂಗನ್ನು ಹಾಕ್ತೀವಿ, ಆ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಭಾರತವನ್ನು ಒಂದೊಂದೇ ಮೆಟ್ಟಿಲು ಮೇಲೆ ಏರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಭಾರತದಲ್ಲಿ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಎಷ್ಟೊಂದು ವಿರೋಧ ಮಾಡಿದ್ರಲ್ಲ, ರಾಮ ಮಂದಿರ ಯಾಕೆ ಬೇಕು ಅಂತ ಕೇಳಿದ್ರಲ್ಲ, ಅವರಿಗೆ ತಕ್ಕ ಉತ್ತರವನ್ನು ಮೋದಿ UAEನಲ್ಲಿ ಇವತ್ತು ಕೊಡ್ತಾ ಇದ್ದಾರೆ. UAE ಅಂದರೆ ಕಟ್ಟರ್ ಮುಸ್ಲಿಂ ದೇಶ. ಮೂರ್ತಿ ಪೂಜೆಯನ್ನು ಮಾಡಲು ಒಪ್ಪದೇ ಇರುವಂತಹ ಒಂದು ದೇಶ, ಮೂಲ ಇಸ್ಲಾಂ ಹುಟ್ಟಿದಂತಹ ದೇಶ. ಇಂತಹ ದೇಶದಲ್ಲಿ 27 ಎಕರೆ ಜಾಗದಲ್ಲಿ ಭವ್ಯವಾದ ಹಿಂದೂ ದೇವಾಲಯವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಭಾರತದ ಒಂದು ಪರಂಪರೆ, ಭಾರತದ ಒಂದು ಇತಿಹಾಸ, ಭಾರತದ ಸಂಸ್ಕೃತಿಯನ್ನು ಇಡೀ ವಿಶ್ವದೆಲ್ಲೆಡೆ ಸಾರುವ ಪ್ರಯತ್ನಕ್ಕೆ ನರೇಂದ್ರ ಮೋದಿಯವರು ನಾಂದಿ ಹಾಡ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2015ರಲ್ಲಿ ಮೋದಿಯವರು UAE ಪ್ರವಾಸವನ್ನು ಕೈಗೊಂಡಿರ್ತಾರೆ. ಅದೇ ಟೈಮ್ನಲ್ಲಿ 2014ರಲ್ಲಿ BAPS ಎನ್ನುವ ಒಂದು ಸಂಸ್ಥೆ UAEನಲ್ಲಿ ಹಿಂದೂ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಅಲ್ಲಿನ ರಾಜರ ಹತ್ರ ಒಂದು ಪರ್ಮಿಷನನ್ನು ಕೇಳುತ್ತೆ. ಆದರೆ ಅಲ್ಲಿನ ರಾಜರು, ಅಲ್ಲಿನ ಸರ್ಕಾರ ಇದಕ್ಕೆ ಪರ್ಮಿಷನನ್ನು ಕೊಡೋದು ನಿರಾಕರಣೆ ಮಾಡಿರುತ್ತೆ. ಆದರೆ 2015ರಲ್ಲಿ UAE ಪ್ರವಾಸವನ್ನು ಕೈಗೊಂಡಂತಹ ನರೇಂದ್ರ ಮೋದಿ ಅವರ ಬಳಿ ಹೋಗಿ ಈ BAPS ಎನ್ನುವ ಸಂಸ್ಥೆ UAEನಲ್ಲಿ ಒಂದು ಹಿಂದೂ ದೇವಾಲಯವನ್ನು ಕಟ್ಟಬೇಕು ಅಂತ ಇದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು, ನೀವು ಭಾರತದ ಪರವಾಗಿ, ನಮ್ಮ ಹಿಂದೂಗಳ ಪರವಾಗಿ UAE ಸರ್ಕಾರದ ಜೊತೆಗೆ ಮಾತನಾಡಿ ನಮಗೆ ಅಲ್ಲಿ ಹಿಂದೂ ಮಂದಿರವನ್ನು ಕಟ್ಟಿಸೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಮೋದಿಯವರ ಬಳಿ ಒಂದು ಮನವಿಯನ್ನು ಮಾಡ್ಕೋತಾರೆ. ಈ ಮನವಿಯನ್ನು ಸ್ವೀಕಾರ ಮಾಡಿದಂತಹ ನರೇಂದ್ರ ಮೋದಿಯವರು 2015ರಲ್ಲಿ BAPSಯಿಂದ ಒಂದು ಟೀಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಆ ಟೀಮನ್ನು ಜೊತೆಲಿ ಕರ್ಕೊಂಡೋಗಿ UAEನ ಸರ್ಕಾರ ಏನಿದೆ ಆ ಸರ್ಕಾರದ ಮುಂದೆ ಈ ದೇವಸ್ಥಾನದ ಪ್ರಸ್ತಾವನೆಯನ್ನು ಇಡ್ತಾರೆ. ಈ ದೇವಸ್ಥಾನದ ಪ್ರಸ್ತಾವನೆ ಇದಕ್ಕೂ ಮುಂಚೆ BAPS ಅವರು ಹೋಗಿ ಕೇಳ್ಕೊಂಡಾಗ ನಿರಾಕರಿಸಿದ್ದಂತಹ UAE ಸರ್ಕಾರ ಮೋದಿಯವರು ಹೇಳ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಇದರಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ದೇವಸ್ಥಾನವನ್ನು ಕಟ್ಟೋದಕ್ಕೆ 27 ಎಕರೆ ಜಾಗವನ್ನು ಫ್ರೀಯಾಗಿ BAPS ಎನ್ನುವ ಸಂಸ್ಥೆಗೆ ನೀಡ್ತಾರೆ. 2019ರಲ್ಲಿ ಶಿಲಾನ್ಯಾಸ ನೆರವೇರುತ್ತೆ, ಗುದ್ದಲಿ ಪೂಜೆ ನೆರವೇರುತ್ತೆ. ಇವತ್ತು 2024 ಫೆಬ್ರವರಿ 14 ಇವತ್ತು UAEನಲ್ಲಿ
ಅಂದರೆ ಕಟ್ಟರ್ ಮುಸ್ಲಿಂ ದೇಶದಲ್ಲಿ ಭಾರತದ ಸಂಸ್ಕೃತಿಯನ್ನು ಸಾರುವಂತಹ, ಹಿಂದೂ ಸಂಸ್ಕೃತಿಯನ್ನು ಸಾರುವಂತಹ ಬೃಹತ್ತಾದ ದೇವಾಲಯ 700ರಿಂದ 9 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿ ತಲೆ ಎತ್ತಿ ನಿಂತಿದೆ. ಈ ದೇವಾಲಯವನ್ನು ಉದ್ಘಾಟನೆ ಮಾಡೋದಕ್ಕೆ ನರೇಂದ್ರ ಮೋದಿಯವರು UAEಗೆ ಹೋಗಿದ್ದಾರೆ. ಇದೇನಿದು ದೇವಸ್ಥಾನ ಯಾರು ಬೇಕಾದರೂ ಕಟ್ಬೋದು, ಎಲ್ಲಿ ಬೇಕಾದರೂ ಕಟ್ಬೋದು, ಇದರಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೇಳ್ಬೋದು. ಆದರೆ UAE ಅಂತ ಕಟ್ಟರ್ ಮುಸ್ಲಿಂ ದೇಶದಲ್ಲಿ 97 ಲಕ್ಷ ಜನಸಂಖ್ಯೆ ಇರುವ ದೇಶದಲ್ಲಿ, ಮುಸ್ಲಿಂ ಧರ್ಮವನ್ನೇ ಪ್ರಧಾನವಾಗಿ ಆಚರಣೆ ಮಾಡುವಂತಹ ದೇಶದಲ್ಲಿ ಒಂದು ಹಿಂದೂ ದೇವಾಲಯ ತಲೆ ಎತ್ತಿ ನಿಲ್ಲತ್ತೆ ಅಂತಂದರೆ ಅದಕ್ಕೆ ಇರುವ ವ್ಯಾಲ್ಯೂನೇ ಬೇರೆ. 97 ಲಕ್ಷ ಏನು UAEನಲ್ಲಿ ಜನಸಂಖ್ಯೆ ಇದೆ ಅಂತ ಹೇಳಿದೆ, ಅದರಲ್ಲಿ 25ರಿಂದ 27 ಲಕ್ಷ ಜನ ಭಾರತೀಯರಿದ್ದಾರೆ. ಆ 27 ಲಕ್ಷ ಜನ ಭಾರತೀಯರಿಗೆ ಈ ದೇವಾಲಯ ತಮ್ಮ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಒಂದು ಶ್ರದ್ಧಾ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅದರಲ್ಲೂ ಈ ದೇವಾಲಯ ಭಾರತದ ರಾಜಸ್ಥಾನದ ಮರಳುಗಲ್ಲು ಮತ್ತು ಇಟಾಲಿಯನ್ ಮಾರ್ಬಲ್ಸ್ನಿಂದ ತಯಾರಾಗಿರುವ ಈ ದೇವಾಲಯದ ಕೆತ್ತನೆಗಳಲ್ಲಿ ಭಾರತದ ಸಂಸ್ಕೃತಿಗಳಾದ ರಾಮಾಯಣ, ಮಹಾಭಾರತ ಈ ಎಲ್ಲವನ್ನೂ ಒಳಗೊಂಡಂತಹ ಶಿಲ್ಪಕಲೆಗಳನ್ನು ವಿದೇಶಿಯರಿಗೆ ತೋರಿಸುವ ನಿಟ್ಟಿನಲ್ಲಿ ಈ ದೇವಾಲಯ ಇವತ್ತು ಉದ್ಘಾಟನೆಯಾಗಿ ನಾಳೆಯಿಂದ ಕೆಲಸ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಪ್ರತಿ ವರ್ಷ ಏನಿಲ್ಲ ಅಂದರೂ ಭಾರತದಿಂದ UAEಗೆ 17 ಲಕ್ಷ ಜನ ಪ್ರವಾಸವನ್ನು ಕೈಗೊಳ್ತಾರೆ. ಯಾವೆಲ್ಲ ಭಾರತೀಯರು ಇನ್ಮೇಲೆ UAEಗೆ ಪ್ರವಾಸವನ್ನು ಕೈಗೊಳ್ತಾರೋ ಆ ಎಲ್ಲ ಭಾರತೀಯರು ಮಿಸ್ ಇಲ್ದಂಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವಸ್ಥಾನದ ವೈಭವವನ್ನು ಕಣ್ತುಂಬಿಕೊಂಡು ಬರೋದರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ. ಇದರಿಂದ ದುಬೈ ಸರ್ಕಾರದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗುತ್ತೆ. ದುಬೈ ಸರ್ಕಾರಕ್ಕೆ ಆರ್ಥಿಕವಾಗಿ ಕೂಡ ತುಂಬ ಸಹಾಯ ಆಗುತ್ತೆ. ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಒಂದು ಮುಸ್ಲಿಂ ರಾಷ್ಟ್ರದ ಮೂಲಕ ಪಸರಿಸುವ ಹೆಮ್ಮೆ, ಕೀರ್ತಿ ಈ ದೇವಸ್ಥಾನಕ್ಕೆ ಸಲ್ಲುತ್ತೆ. ಈ ದೇವಸ್ಥಾನ ಸ್ವಾಮಿ ನಾರಾಯಣ ಟೆಂಪಲ್ ಅಂತ ಕರೆದ್ರೂ ಕೂಡ ಇಲ್ಲಿ ಸ್ವಾಮಿ ನಾರಾಯಣ ಮಾತ್ರ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ. ಜೊತೆಗೆ ನಮ್ಮ ತಿರುಪತಿಯ ತಿಮ್ಮಪ್ಪ, ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ, ರಾಧಾಕೃಷ್ಣ, ಸೀತಾರಾಮ, ಶಿವ ಪಾರ್ವತಿ ಹಾಗೂ ಜಗನ್ನಾಥ ಈ ಅಷ್ಟೂ ದೇವರ ವಿಗ್ರಹಗಳು ಈ ಮಂದಿರದಲ್ಲಿ ಶಿಲಾನ್ಯಾಸ ಆಗ್ತಾ ಇದೆ. ಅಂದರೆ ಯಾರಿಗೆ ಯಾವ ದೇವರ ಮೇಲೆ ಭಕ್ತಿ ಇದೆ, ಯಾವ ದೇವರನ್ನು ಆರಾಧಿಸಬೇಕು ಅಂತ ಭಾರತೀಯರು ಇಷ್ಟಪಡ್ತಾರೆ, ಯಾವ ದೇವರನ್ನು ಕಣ್ತುಂಬ್ಕೋಬೇಕು ಅಂತ ಹಿಂದೂಗಳು ಇಷ್ಟಪಡ್ತಾರೆ, ಆ ಎಲ್ಲ ಫೆಸಿಲಿಟಿಗಳನ್ನು ಈ ದೇವಾಲಯದಲ್ಲಿ ಮಾಡಿಕೊಡಲಾಗಿದೆ. ಇನ್ನೇನು 2024 ಅಂದರೆ ಇದೇ ವರ್ಷ ಭಾರತದ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಎನ್ನುವ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇರುವಂಥ ಹೊತ್ತಲ್ಲಿ ವಿಶ್ವದ ಮಟ್ಟದಲ್ಲಿ ಭಾರತದ ಸಂಸ್ಕೃತಿ, ಭಾರತದ ನೆಲ ಜಲದ ವಿಷಯದಲ್ಲಿ ಮೋದಿಯವರು ಇಡ್ತಾ ಇರುವಂತಹ ಒಂದೊಂದೇ ಹೆಜ್ಜೆ ಭಾರತದಲ್ಲೇ ಇದ್ದುಕೊಂಡು ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಧಿಕ್ಕರಿಸುವ, ಇದರ ಎಲ್ಲದರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡುವ ಅದೆಷ್ಟೋ ಜನರಿಗೆ ಬಾಯಿ ಮುಚ್ಚಿಕೊಳ್ಳುವ ಹಾಗೆ ಉತ್ತರವನ್ನು ಮೋದಿಯವರು ಈ ಮೂಲಕ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.